ಕರ್ನಾಟಕದ ಸಮಸ್ತ ಶಿಕ್ಷಕಾಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಟಿಫಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಈಗಾಗಲೇ. ಸರ್ಕಾರಕ್ಕೆ ಸಾಕಷ್ಟು ಬಾರಿ ನಾವು ವಯೋಮಿತಿಯನ್ನ 5 ವರ್ಷ ಸಡಿಲಿಕೆ ಮಾಡಿ ಅಂತೇಳಿ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದೀವಿ. ಆಮೇಲೆ ಸರ್ಕಾರ ಇದಕ್ಕೆ ಸೂಕ್ತವಾಗಿ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ವಿಲೇಜ್ ಅಕೌಂಟ್ ತಗೊಳ್ಳಿ, ಆಮೇಲೆ ಕೆಎಎಸ್ ನೋಟಿಫಿಕೇಶನ್ ತೆಗೆದುಕೊಳ್ಳಿ, ಕ್ರೈಸ್ ತೆಗೆದುಕೊಳ್ಳಿ, ಆಮೇಲೆ ಯಾವ್ದೋ ಫಾರೆಸ್ಟ್ ಗಾರ್ಡ್ ಅದು ಏನ್ ಪಾತ್ರ ತೆಗೆದುಕೊಳ್ಳಿ, ಎಲ್ಲವೂ ಏನ್ ಪಾತ್ರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟು ನೋಟಿಫಿಕೇಶನ್ ನ ಮಾಡಿರ್ತಕ್ಕಂತ ವಿಚಾರ. ಆಮೇಲೆ ಈಗ ಕೊಟ್ಟಿರ್ತಕ್ಕಂತ ಒಂದು ಏಜ್ ಏನಿದೆಯಲ್ಲ, ಇದು 2019ರಲ್ಲಿ ಇತ್ತು, ಮತ್ತೆ 2022ರಲ್ಲೂ ಸಹ ಏನ್ ಪಾತ್ರ ಇತ್ತು. ಹಾಗಾಗಿ ತುಂಬಾ ಏನ್ ಪಾತ್ರ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಇದರಿಂದ ಮೋಸ ಆಗ್ತಾ ಇದೆ. ಹಾಗಾಗಿ ಎಲ್ರು ಸರ್ ನಾವು ಸ್ಟೇ ಮಾಡ್ತೀವಿ, ನಿಮ್ಮ ನೇತೃತ್ವದಲ್ಲಿ ಸ್ಟೇ ಮಾಡ್ತೀವಿ, ನಮಗೆ ಸಹಕಾರ ಕೊಡಿ, ಪ್ರೊಟೆಸ್ಟ್ ಮಾಡೋಣ, ಸ್ಟೇ ಮಾಡೋಣ ಅಂತ ಹೇಳ್ತಾ ಇದ್ರಿ. ನಮ್ಮ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ರು ಸಹಿತ ಸ್ಪಂದಿಸ್ಲಿಲ್ಲ ಅಂದ್ರೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತಂದ್ರೆ, ಸೊ ನಮ್ಮ ಮೊದಲನೇ ಸ್ಟೆಪ್ ಕೋರ್ಟ್ಗೆ ಸ್ಟೇ ಮಾಡುವಂತದ್ದು. ಯಾಕಂದ್ರೆ ಸರ್ಕಾರನ ಬೇಕಂತನ ಮಾಡಿರ್ತಕ್ಕಂತ ಉದ್ದೇಶ ಇದು. ಅಂದ್ರೆ ಹೆಂಗಿದ್ರು ಸ್ಟೇ ಮಾಡಿದ್ರೆ ಮತ್ತೆ ಮುಂದೆ ಹೋಗ್ಬೋದು, ಎಕ್ಸಾಮ್ ಮುಂದೆ ಹೋಗ್ತಾವ ಅಂತ ಅನ್ನುವಂತ ವಿಚಾರದಲ್ಲಿ ಸರ್ಕಾರ ಇದೆ. ವಯೋಮಿತಿಯನ್ನ ಎಲ್ಲಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಆ ರೀತಿ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ನೋಟಿಫಿಕೇಶನ್ ಮಾಡಿದ್ರೆ ಮುಗಿದು ಹೋಗಿತ್ತು. ಬಟ್ ಇವಾಗ ಸಾಕಷ್ಟು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಸೊ ಮೊದಲನೇ ಸ್ಟೆಪ್ ವಯೋಮಿತಿಗೆ ಸಂಬಂಧಪಟ್ಟಂತೆ ನಾವು ಇನ್ನು 2 ದಿವಸದಲ್ಲಿ ನಾವು ಏನ್ ಪಾತ್ರ ಈ ವಿಚಾರದಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ನ ಹಾಕ್ತಾ ಇದ್ದೀವಿ. ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, ಇನ್ನೂ ಸ್ಕೂಲ್ಗಳು, ಬೈಲಿಂಗ್ವಲ್ ಸ್ಕೂಲ್ಗಳು, ಕೆಪಿಎಸ್ ಸ್ಕೂಲ್ಗಳು ಆರಂಭನೇ ಆಗಿಲ್ಲ. ಈಗಾಗಲೇ ಅಲ್ಲಿ ಸೋಷಿಯಲ್ ಸೈನ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಅಂತೇಳಿ ಡಿವೈಡೇಷನ್ ಮಾಡಿ ಪೋಸ್ಟ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಇನ್ನು ಇದಾದ ನಂತರ ಇಂಗ್ಲಿಷ್ ಪೋಸ್ಟ್, ಇಂಗ್ಲಿಷ್ ಭಾಷೆ ಲ್ಯಾಂಗ್ವೇಜ್ ಅನ್ನುವಂಥದ್ದು ಏನಿದೆಯಲ್ಲ, ಭಾಷಾ ಶಿಕ್ಷಕರು, ಅಲ್ಲೂ ಸಾಕಷ್ಟು ಪೋಸ್ಟ್ಗಳು ಕಡಿಮೆ ಇದಾವೆ. ಆಮೇಲೆ ಉರ್ದು ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಸ್ಪರ್ಧಾಕಾಂಕ್ಷಿಗಳು ಇವತ್ತು ಅವರು ಏನ್ ಪಾತ್ರ ಬೀದಿಗೆ ಬಿದ್ದಿದ್ದಾರೆ. ಆಮೇಲೆ ಬಯೋಕೆಮಿಸ್ಟ್ರಿ ಅವ್ರಿಗೂ ಸಹ ಏನ್ ಪಾತ್ರ ಅನ್ಯಾಯ ಆಗ್ತಾ ಇದೆ. PM ಪೋಸ್ಟ್ ಅವ್ರಿಗೂ ಇಲ್ಲ, ಹಿಂದಿನೂ ಇಲ್ಲ. ಹಂಗಾರೆ ಯಾರಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದಾರೆ ನೀವು? ಎಲ್ಲ ಏನ್ ಪಾತ್ರ 15,000 ನೋಡ್ಲಿಕ್ಕೆ ಅಷ್ಟೇ 15,000 ಪೋಸ್ಟ್ಗಳನ್ನ ಅಂದ್ರೆ ಅವು ಖಾಲಿ ಉಳಿಬೇಕು ಅನ್ನುವಂತ ಒಂದು ಇಂಟೆನ್ಷನ್ದಲ್ಲಿ ನೀವು ಈ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದೀರಿ. ಯಾಕಂತಂದ್ರ 15,000 ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ನಂಬರ್ಸ್ ಅಲ್ಲ ಅದು. ಆದ್ರೆ ಬೈಲಿಂಗ್ವಲ್ ಅಂತ ಹೇಳಿ ನಾಟಕ ಮಾಡ್ಕೊಂಡು ಇನ್ನು ಸ್ಕೂಲ್ನ ಸ್ಟಾರ್ಟ್ ಆಗಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗ್ಲಿ ಮಾಡ್ರಿ, ನಿಮ್ಗೇನ್ ಬ್ಯಾಡ ಅಂತ ಹೇಳ್ತಾ ಇಲ್ಲ ನಾವು. ಯಾಕಂದ್ರೆ ಒಂದು ಆಧುನಿಕ ಒಂದು ಇದರಲ್ಲಿ ನಾವು ಅಪ್ಡೇಟ್ ಆಗ್ಲೇಬೇಕು, ಹಾಗೆ ಆಗ್ತೀವಿ. ಬಟ್ ಇನ್ನು ನಿಮ್ಮ ತಯಾರಿನ ನೀವೇ ಎಲ್ಲಿ KPSC ಸ್ಕೂಲ್ಗಳು ಸ್ಟಾರ್ಟ್ ಮಾಡಿದಿರಿ? ಈಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಹೋಗ್ಬೇಕು? ಈಗ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ತಾ ಇದ್ರಿ. ಡಿಗ್ರಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿರ್ಬೇಕು, ಅಥವಾ ಡಿಗ್ರಿಯಲ್ಲಿ ಓದ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, PUCಯಲ್ಲಿ ಇಂಗ್ಲಿಷ್ ಮೀಡಿಯಂ PUCಯಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಓದಿರ್ಬೇಕು ಅಂತೇಳಿ ಮಾನದಂಡ ಇದೆ. ಇವತ್ತು ನಾನು ಅದನ್ನ ಕೇಳಿದೀನಿ, ಇಲಾಖೆಗೂ ಸಹ ನೀವು ಏನ್ ಪಾತ್ರ ಅದನ್ನ ಹೇಳ್ತಾ ಇದ್ರಿ. PUCಯಲ್ಲಿ ಆದ್ರೂ ಓದ್ರಿ ಅಥವಾ ಡಿಗ್ರಿಯಲ್ಲಿ ಆದ್ರೂ ಓದ್ರಿ, ಒಟ್ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ. ಆದ್ರೆ ನಾಳೆ ಇಂಗ್ಲಿಷ್ ಮೀಡಿಯಂದಲ್ಲಿ ಅದು ಕ್ವಶನ್ ಪೇಪರ್ ಬರುತ್ತೆ. ಅವಾಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದವರಿಗೆ ಅದನ್ನ ಫೇಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಯಾವ್ದು ಸ್ಪಷ್ಟತೆ ಇಲ್ಲ, ಅಲ್ಲಿ ಕ್ಲಾರಿಟಿನೇ ಇಲ್ಲ ನಿಮ್ಗೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಅಂತೇಳಿ ಏನ್ ಪಾತ್ರ ನೀವು ಮಾಡಿದಿರಿ, ಹೌದಾ? ಸೊ ಇನ್ನು ಇದಾದ್ಮೇಲೆ 4ನೇ ಸೆಮ್ದಲ್ಲಿರ್ತಕ್ಕಂಥ ಸ್ಪರ್ಧಾಕಾಂಕ್ಷಿಗಳಿದಿರಿ, ಅಂದ್ರೆ ಟೀಚರ್ ಆಸ್ಪಿರೆಂಟ್, ಅವಕ್ಕೂ ಸಹ ಪಾಪ ನಾವು ಈ ಸಲ ರಿಕ್ರೂಟ್ಮೆಂಟ್ ಅಲ್ಲಿ ಆಗ್ಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ, ಮನುಷ್ಯನ ಸಹಜ ಗುಣ. ಆಮೇಲೆ ಒಂದಿಷ್ಟು ಜನ ಸರ್ ಅವ್ರಿಗ್ಯಾಕೆ ಅವಕಾಶ ಮಾಡಿಕೊಡ್ತೀರಿ, ಅವ್ರಿಗೆ ಇನ್ನೂ ಸಾಕಷ್ಟು ಅವಕಾಶಗಳಿದಾವ ಅನ್ನುವಂಥ ದುರಾಲೋಚನೆ ಒಂದಿಷ್ಟು ಜನ ಇದ್ದಾರೆ. ಇದು ಸ್ಪರ್ಧಾತ್ಮಕ ಯುಗಾಪಿ.
ಇಲ್ಲಿ ಅವ್ರು ಬರ್ತಾರ, ಇವ್ರು ಬರ್ತಾರ, ಕಾಂಪಿಟೇಷನ್ ಹೆಚ್ಚಾಗತ್ತೆ ಅನ್ನುವಂಥದ್ದನ್ನ ತೆಗೆದುಹಾಕ್ಬೇಕು ನೀವೆಲ್ಲ. ಎಲ್ಲರಿಗೂ ಅವಕಾಶ ಸಿಗ್ಬೇಕು. 4ನೇ ಸೆಮ್‌ದವರಿಗೂ ಸಹಿತ ಈಗ ಲಾಸ್ಟ್ ಇನ್ನೊಂದು 1 ಆರ್ 2 ಮಂತ್ ಐತಿ. ಅವ್ರಿಗೂ ಅಪಿಯರಿಂಗ್ ಅಂತೇಳಿ ಕೊಟ್ಟು, ಸೊ ಅವ್ರಿಗೂ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇಲಾಖೆ ಕೊಡ್ಬೇಕಾಗತ್ತೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಒಂದು ದೊಡ್ಡ ಪ್ರೊಟೆಸ್ಟ್‌ಗೆ ನಾವು ರೆಡಿ ಆಗ್ತಾ ಇದ್ದೀವಿ. 2ನೇದೇನು ಅಂತಂದ್ರೆ ಆ ಕೋರ್ಟಿಗೆ ಹೋಗ್ಬೇಕು. ಫಸ್ಟು ನಾವು ಏನಪ್ಪಾ ಅಂದ್ರೆ ಇದಕ್ಕೆ ನಾವು ಸ್ಟೇ ಮಾಡ್ಬೇಕಾಗಿದೆ. ಸ್ಟೇ ಮಾಡಿದ ನಂತರ ನೋಡಿ ನಮ್ಮ ಮೇಲೆ ಯಾವುದೇ ರೀತಿ ಯಾವುದೇ ವ್ಯಕ್ತಿ ಬ್ಲೇಮ್ ಮಾಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ನೀವೇನ್ ಹೇಳ್ತೀರಿ ಅದ್ರ ಪ್ರಕಾರನೇ ಮಾಡ್ತಾ ಇದ್ದೀನಿ. ನಮಗೇನು ಯಾವ್ದು ಅವಶ್ಯಕತೆನೂ ಇಲ್ಲ, ಯಾವ ಹುದ್ದೆನೂ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ನೀವೇನ್ ಕೇಳ್ತಾ ಇದೀರಿ ಅಂತಂದ್ರೆ, ಸರ್ ನಮಗೆ ವಯೋಮಿತಿಯನ್ನ ಹೆಚ್ಚಿಸಿ 5 ವರ್ಷ. ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಸಹಿತ ವಯೋಮಿತಿಯನ್ನ ಸಡಿಲಿಕೆ ಮಾಡ್ಲಿಕ್ಕೆ ಒಪ್ತಾ ಇಲ್ಲ. ಇವನ್ ಸಿಎಂ ಒಪ್ತಾ ಇಲ್ಲ. ಹಾಗಾಗಿ ಕೋರ್ಟ್‌ಗೆ ಹೋಗುವಂತದ್ದು ಅನಿವಾರ್ಯ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಡಿಮೆ ಸಮಯ ಬಹಳಷ್ಟು ಏನಪ್ಪಾ ಅಂದ್ರೆ ಕಡಿಮೆ ಸಮಯ ಇರೋದ್ರಿಂದ ಅದು ಸಹ ನಿಮ್ ಮೇಲೆ ಬಹಳಷ್ಟು ನೆಗೆಟಿವ್ ಆಗಿರ್ತಕ್ಕಂತ ಒಂದು ಪರಿಣಾಮ ಬೀರುತ್ತೆ. ಒಬ್ಬ ವ್ಯಕ್ತಿಗೆ ಫ್ರೀನೆಸ್ಸು ಬೇಕಾಗತ್ತೆ ಮೈಂಡ್‌ಗೆ. ಇನ್ನು ಸಾಕಷ್ಟು ವಿಚಾರಗಳಿದೆ. ಸೊ ಇದನ್ನ ಸಾರ್ಟ್ ಔಟ್ ಮಾಡ್ಬೇಕು ಸರ್ಕಾರ, ಬಟ್ ಮಾಡ್ತಾ ಇಲ್ಲ. ನಾವು ಮೊದಲನೇ ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. ಇನ್ನು 2 ದಿವಸದಲ್ಲಿ ನಾವು ಹೈಕೋರ್ಟ್‌ಗೆ ರಿಟ್ ಪಿಟಿಷನ್‌ನ ಹಾಕ್ತಾ ಇದ್ದೀವಿ. ಹೌದಾ? ಸೊ ಇದಕ್ಕೆ ತಾವೆಲ್ಲರೂ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡ್ಬೇಕು. ಯಾರ್ಯಾರಿಗೆ ಈಗ ಪೋಸ್ಟ್‌ಗಳು ಇಲ್ಲ ಅಂದ್ರೆ ಏನು ಕನ್ನಡ, ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಅದನ್ನ ಬಿಟ್ಟು ಎಲ್ಲವೂ ಏನಪ್ಪಾ ಅಂದ್ರೆ ಕನ್ನಡ ಮೀಡಿಯಂ ಅಂದ್ರೆ ಕನ್ನಡ ಮೀಡಿಯಂ ಕೊಟ್ಟು ಎಲ್ಲರನ್ನೂ ಒಳಗ್ ಅವಕಾಶ ಸಿಗ್ಬೇಕು ಎಲ್ಲರಿಗೂ. ಈಗ ಉರ್ದು ಮೀಡಿಯಂದವ್ರಿಗೆ ಪೋಸ್ಟ್‌ಗಳಿಲ್ಲ, ಹಿಂದಿ ಇಲ್ಲ, ಪಿಎಂ ಇಲ್ಲ, ಚಿತ್ರಕಲಾ ಇಲ್ಲ. ಎಲ್ಲರಿಗೂ ಅವಕಾಶ ಸಿಗುವ ರೀತಿಯಲ್ಲಿ ಮಾಡಿ, ಸೊ ಮತ್ತೆ ನೋಟಿಫಿಕೇಶನ್ ಇದನ್ನ ಮಾಡ್ಬೇಕಾಗತ್ತೆ ಸರ್ಕಾರ. 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿ. ಇದರ ಜೊತೆಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಆದ ನಂತರ ಮತ್ತೊಂದು ಕ್ಯಾಟಗರಿ ಇದೆ. ಈಗ ಅಂಗವಿಕಲರಿಗೆ ವಿಶೇಷವಾದ ಒಂದು ಕಾಯ್ದೆ ಅಡಿಯಲ್ಲಿ ಬ್ಲೈಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಏನಪ್ಪಾ ಅಂದ್ರೆ 10 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡ್ಬೇಕಾಗತ್ತೆ. ಸೊ ನಾವ್ಯಾಕ್ ಕೊಡೋಣ ಅಂತೇಳಿ ಅಂದ್ರೆ ಅದು ರಿಕ್ರೂಟ್‌ಮೆಂಟ್ ಆಗೋದಿಲ್ಲ. ಹಾಗಾಗಿ ಸೊ ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಒಂದು ಗ್ರೂಪ್ ಅನ್ನ ಮಾಡ್ತಾ ಇದ್ದೀವಿ. ಟೆಲಿಗ್ರಾಮ್ ಗ್ರೂಪ್ ಮತ್ತೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತಾ ಇದ್ದೀವಿ. ಆ ವಾಟ್ಸಪ್ ಗ್ರೂಪ್‌ಗೆ ತಾವೆಲ್ಲರೂ ಏನಪ್ಪಾ ಅಂದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದಕ್ಕೆ ಜಾಯಿನ್ ಆಗಿ ನಿಮ್ಮ ಅಭಿಪ್ರಾಯ ಬಹಳ ತುಂಬಾ ಮುಖ್ಯ. ಒಂದಿಷ್ಟು ಜನ ಸರ್ ಮಾಡಬೇಡಿ, ಕೋರ್ಟಿಗೆ ಸ್ಟೇ ತರಬೇಡಿ, ಆಮೇಲೆ ಇದೇನು ವಯೋಮಿತಿ ಹೆಚ್ಚಿಗೆ ಮಾಡಬೇಡಿ, ಆಮೇಲೆ ಟೈಮ್ ಅನ್ನ ಮುಂದೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ರಿ. ಸೊ ಒಬ್ಬರದು ಇಬ್ಬರದು ಮಾತು ಕೇಳ್ಕೊಂಡು ಕುಂಡಕ್ಕಾಗಲ್ಲ. ನಮ್ಗೆಲ್ರೂ ಏನಪ್ಪಾ ಅಂದ್ರೆ ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಎಲ್ರೂ ಸರ್ವಸಮ್ಮತವಾಗಿ ಸಪೋರ್ಟ್ ಮಾಡಿ. ಸೊ ಒಂದ್ 2 ದಿವಸಲ್ಲಿ ಇವತ್ತು ಹೋಯ್ತು ನಾಳೆ ನಾಡಿದ್ದು 2 ದಿವಸಲ್ಲಿ ರಿಟ್ ಪಿಟಿಷನ್ ಹಾಕಿ ಮತ್ತೆ 2 ದಿವಸಲ್ಲಿ ಒಂದು ದೊಡ್ಡ ಒಂದು ಪ್ರೊಟೆಸ್ಟ್‌ಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕರ್ನಾಟಕದ ಎಲ್ಲ ಒಂದು ಆಸ್ಪಿರೆಂಟು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲಾ ಸ್ನೇಹಿತರಿಗೆ ಈ ಒಂದು ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.